7ನೇ ತರಗತಿ ಗಣಿತ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಪಾಠದ ಮುಂದುವರಿದ ಭಾಗವನ್ನು ನಾವಿವತ್ತು ಕಲಿಯೋಣ. ಈ ಪಾಠದಲ್ಲಿ ಸಂಖ್ಯಾ ರೇಖೆಯಲ್ಲಿ ದಶಮಾಂಶಗಳನ್ನು ಹೇಗೆ ಪ್ರತಿನಿಧಿಸುವುದು ಮತ್ತು ಹೋಲಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸಂಖ್ಯಾ ರೇಖೆಯಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಪ್ರತಿನಿಧಿಸಬಹುದು? ಸಂಖ್ಯಾ ರೇಖೆಯನ್ನು ಗಮನಿಸಿ. ಇಲ್ಲಿ ಸಂಖ್ಯೆಗಳು ಒಂದಕ್ಕೊಂದು ಸಮಾನ ಅಂತರದಲ್ಲಿವೆಯೇ? ನೀವು ಸಂಖ್ಯಾ ರೇಖೆಯನ್ನು ರಚಿಸಿದ್ದೀರಾ? ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವೆ ಎಷ್ಟು ವಿಭಾಗಗಳಿವೆ? ಪ್ರತಿಯೊಂದು ವಿಭಾಗದ ಬೆಲೆ ಎಷ್ಟು? ಇಲ್ಲಿ ಸಂಖ್ಯೆಗಳು ಒಂದಕ್ಕೊಂದು ಸಮಾನ ಅಂತರದಲ್ಲಿರಬೇಕು. ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವೆ 10 ವಿಭಾಗಗಳಿರಬೇಕು. ಪ್ರತಿಯೊಂದು ವಿಭಾಗದ ಬೆಲೆ 10ನೇ 1 ಭಾಗ ಅಥವಾ 0.1 ಸೆಂಟಿಮೀಟರ್ ಆಗಿರುವುದು. ಈ ಅಳತೆ ಪಟ್ಟಿಯಲ್ಲಿ ಕೆಳಗಿನ ಉದ್ದಗಳನ್ನು ತೋರಿಸಿ. 3.6 ಸೆಂಟಿಮೀಟರ್ ನೋಡಿ, ಅಳತೆ ಪಟ್ಟಿಯಲ್ಲಿ ಗುರುತು ಮಾಡಿದ್ದಾರೆ. 4.7 ಸೆಂಟಿಮೀಟರ್ ಅಂದರೆ 4ರ ನಂತರ 7ನೇ ಚಿಕ್ಕ ಗೆರೆ ಇರುವಲ್ಲಿಗೆ ಗುರುತು ಮಾಡಬೇಕು. 8.1 ಸೆಂಟಿಮೀಟರ್ 8 ಆದ ನಂತರ 1ನೇ ಚಿಕ್ಕ ಗೆರೆಯಲ್ಲಿ ಗುರುತು ಮಾಡಿ. ಅದೇ ರೀತಿ ನಾವು ಸಂಖ್ಯಾ ರೇಖೆಯಲ್ಲಿ ದಶಮಾಂಶ ಸಂಖ್ಯೆಗಳನ್ನು ತೋರಿಸಬಹುದೇ? ಸಂಖ್ಯಾ ರೇಖೆಯಲ್ಲಿ ದಶಮಾಂಶ ಸಂಖ್ಯೆಗಳು. ಮೇಲೆ ತೋರಿಸಿರುವಂತೆ ಸಂಖ್ಯಾ ರೇಖೆಯನ್ನು ಬಿಡಿಸಿ. ಸಂಖ್ಯಾ ರೇಖೆಯಲ್ಲಿರುವ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ಅಂತರವನ್ನು 10 ಸಮಾನ ಭಾಗಗಳಾಗಿ ವಿಭಾಗಿಸಿ. ಈಗ ಈ ಸಂಖ್ಯಾ ರೇಖೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಗುರುತಿಸಿ. 1.5 1.5 ನಾವು 1 ಮತ್ತು 2ರ ನಡುವೆ ಗುರುತಿಸಬೇಕು. ಇದು 0.5 ಚಿತ್ರದಲ್ಲಿ ಕೊಟ್ಟಿರುವಂಥದ್ದು 0.5. 1.5 1ರ ನಂತರ 5ನೇ ಗೆರೆ ಇಲ್ಲಿ. ಇದು 1.5 ಆಗಿರುತ್ತದೆ. 2.7 2ರ ನಂತರ 7ನೇ ಚಿಕ್ಕ ಗೆರೆ. 3.1 3ರ ನಂತರ 1ನೇ ಚಿಕ್ಕ ಗೆರೆ. ಇಲ್ಲಿ ನಾವು ದಶಮಾಂಶ ಸಂಖ್ಯೆಗಳನ್ನು 10ನೇ 1 ಭಾಗದಿಂದ ಗುರುತಿಸಲು ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಣ ಅಂತರವನ್ನು ನಾವು 10 ಭಾಗಗಳಾಗಿ ವಿಭಜಿಸಬೇಕು. 10 ಭಾಗಗಳಾಗಿ ವಿಭಜಿಸಿದ್ದೇವೆ. ನಂತರ ನಾವು ದಶಮಾಂಶ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಸಂಖ್ಯಾ ರೇಖೆಯಲ್ಲಿ 0.75 ಹೇಗೆ ಗುರುತಿಸುವುದು? 0.75 ಯಾವ ಎರಡು ಸಂಖ್ಯೆಗಳ ನಡುವೆ ಇರುತ್ತದೆ? ನಮಗೆ ತಿಳಿದಿರುವಂತೆ 0.1 ರಿಂದ 0.9 ಅಂದರೆ 0 ಮತ್ತು 1ರ ನಡುವೆ ನಾವು ಈ ರೀತಿ ಸಮಾನ ಪಾಲುಗಳನ್ನು ಮಾಡಬಹುದು. ಈಗ 0.75 ಯಾವ ಎರಡು ಸಂಖ್ಯೆಗಳ ನಡುವೆ ಇರುತ್ತದೆ? ಅದು 0.7 ಮತ್ತು 0.8ರ ನಡುವೆ ಇರುತ್ತದೆ. ಹಾಗಾಗಿ ಇಲ್ಲಿ ನಾವು 0.7 ಮತ್ತು 0.8ರ ನಡುವೆ ಇಲ್ಲಿ 0.75 ನಾವು ಗುರುತಿಸಬಹುದು ಈ ರೀತಿಯಾಗಿ. ಈ ಅಂತರವನ್ನು ನಾವು ಹತ್ತಿರದಿಂದ ನೋಡಿದಾಗ ಇಲ್ಲಿ ತೋರಿಸಿದ ಹಾಗೆ ಈ ರೀತಿ ಕಾಣುತ್ತದೆ. ಇಲ್ಲಿ ನಾವು ಇದನ್ನು ಹತ್ತಿರದಿಂದ ನೋಡಿದಾಗ ಇಲ್ಲಿ ನಾವು ಇದನ್ನು ದೊಡ್ಡದು ಮಾಡಿ ನೋಡಿದಾಗ 0.7 ಮತ್ತು 0.8ರ ನಡುವೆ ನಾವು ಪುನಃ 10 ಭಾಗಗಳನ್ನು ಮಾಡಬೇಕು. ಈ 10 ಭಾಗಗಳನ್ನು ಮಾಡಿದ ನಂತರ ಮಧ್ಯದ ಭಾಗವು 0.75 ಆಗಿರುತ್ತದೆ. ಈ ಸಂಖ್ಯಾ ರೇಖೆಯಲ್ಲಿ 0.72 ಮತ್ತು 0.78 ಗುರುತಿಸಿ. ಉತ್ತರವನ್ನು ನೋಡಿ. ಅಭ್ಯಾಸದ ಸಮಯ. ಸಂಖ್ಯಾ ರೇಖೆಯಲ್ಲಿ ಗುರುತಿಸಿರುವ ಅಕ್ಷರಗಳಲ್ಲಿ ಮುಂದಿನ ಪ್ರತಿಯೊಂದು ಸಂಖ್ಯೆಗೆ ಹೊಂದುವ ಅಕ್ಷರವನ್ನು ಗುರುತಿಸಿ ಬರೆಯಿರಿ. ಈಗ ನೀವು ಸಂಖ್ಯಾ ರೇಖೆಯನ್ನು ನೋಡಿ ಚಿತ್ರದಲ್ಲಿ. ಎಂ ಅಕ್ಷರ, ಎಂ ಅಕ್ಷರಕ್ಕೆ ಹೊಂದುವಂತಹ
ದಶಮಾಂಶ ರೂಪ ಯಾವುದು? 5ರ ನಂತರ ಎಷ್ಟನೇ ಚಿಕ್ಕ ಗೆರೆ ಇದು? ಎಣಿಸಿ ನೋಡಿ. 1 2 3 4 5 6 ಅಂದರೆ 5.6 ಆಗಿರುತ್ತದೆ. ಅದೇ ರೀತಿ M N O P Q R ಅಕ್ಷರಗಳು ಪ್ರತಿನಿಧಿಸುವ ದಶಮಾಂಶ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ನೀವು ಈ ಪ್ರಶ್ನೆಯಲ್ಲಿ ಕಪ್ಪು ಬಣ್ಣದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಲೆಕ್ಕ ಮಾಡಬೇಕಾಗುತ್ತದೆ. ಸರಿಯಾಗಿ 5 ಮತ್ತು 6ರ ನಡುವೆ 10 ಸಮಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ 2 ರೀತಿಯಲ್ಲಿ ಕಪ್ಪು ಹಾಗೂ ಕೆಂಪು ಬಣ್ಣದಲ್ಲಿ ಪಾಲನ್ನು ಮಾಡಿದ್ದಾರೆ. ಹಾಗಾಗಿ M ಎಂಬ ಅಕ್ಷರವು 5.3 ಸೂಚಿಸುತ್ತದೆ. N ಅಕ್ಷರವು 5.8 ಸೂಚಿಸುತ್ತದೆ. ನೋಡಿ, 5ರ ನಂತರ 8ನೇ ಕಪ್ಪು ಗೆರೆ ಆಗಿರುತ್ತದೆ, ಕಪ್ಪು ಬಣ್ಣದಲ್ಲಿರುವ ಗೆರೆ. P 6.4, ನಂತರ Q 6.65. 6.65 ಯಾಕೆಂದರೆ ಅಲ್ಲಿ ಕೆಂಪು ಗೆರೆಯಲ್ಲಿ Q ಬಿಂದುವನ್ನು ಗುರುತು ಮಾಡಿದ್ದಾರೆ. ಅಂದರೆ ಅದು 6.6 ಮತ್ತು 6.7ರ ನಡುವೆ ಇದೆ. ಹಾಗಾಗಿ ಇದನ್ನು ನಾವು 6.65 ಎಂದು ಗುರುತಿಸಬಹುದು. ಎರಡನೇ ಪ್ರಶ್ನೆ ನೋಡಿ. ಎ ಯ ಅಳತೆ ಎಷ್ಟು? 3.84. ಬಿ ಯ ಅಳತೆ ಎಷ್ಟು? 3.88. ಸಿ ಯ ಅಳತೆ 3.94. ಡಿ ಯ ಅಳತೆ 3.99. ಸಂಖ್ಯಾ ರೇಖೆಯನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 0.7 ಮತ್ತು 0.8ರಲ್ಲಿ ಯಾವುದು ದೊಡ್ಡದು? ನಾವು ಸಂಖ್ಯಾ ರೇಖೆಯಲ್ಲಿರುವ ಪ್ರಶ್ನೆಗೆ ಉತ್ತರಿಸಲು ಸಂಖ್ಯಾ ರೇಖೆಯಲ್ಲಿ ಬಲಕ್ಕೆ ಹೋದಂತೆ ಸಂಖ್ಯೆಗಳು ದೊಡ್ಡದಾಗುತ್ತವೆ. ಹಾಗಾಗಿ ಬಲಭಾಗದಲ್ಲಿರುವ ಸಂಖ್ಯೆ ಯಾವಾಗಲೂ ದೊಡ್ಡದಾಗಿರುತ್ತದೆ, ಎಡಭಾಗದಲ್ಲಿರುವ ಸಂಖ್ಯೆಯು ಚಿಕ್ಕದಾಗಿರುತ್ತದೆ. ಇಲ್ಲಿ 0.7 ಮತ್ತು 0.8ರಲ್ಲಿ ಬಲಭಾಗದಲ್ಲಿ 0.8 ಇದೆ. ಹಾಗಾಗಿ 0.8 ದೊಡ್ಡದಾಗಿರುತ್ತದೆ. 0.8 ಮತ್ತು 0.76ರಲ್ಲಿ ಯಾವುದು ದೊಡ್ಡದು? 0.8. 0.76 ಮತ್ತು 0.82ರಲ್ಲಿ ಯಾವುದು ದೊಡ್ಡದು? 0.82. ಸಂಖ್ಯಾ ರೇಖೆಯಲ್ಲಿ ಗುರುತಿಸಿರುವ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಇವು ಸಂಖ್ಯಾ ರೇಖೆಯಲ್ಲಿ ಇರುವ ಕ್ರಮದಲ್ಲಿಯೇ ಇದೆಯೇ? ಹೌದು, ಏರಿಕೆ ಕ್ರಮದಲ್ಲೇ ಇದೆ. 0.7, 0.76, 0.8, 0.82, 0.9 ಇವೆಲ್ಲವೂ ಏರಿಕೆ ಕ್ರಮದಲ್ಲೇ ಇದೆ. ಸಂಖ್ಯಾ ರೇಖೆಯಲ್ಲಿ ಯಾವುದೇ 2 ಸಂಖ್ಯೆಗಳಿದ್ದರೆ ಬಲಭಾಗದಲ್ಲಿರುವ ಸಂಖ್ಯೆ ಯಾವಾಗಲೂ ದೊಡ್ಡದಾಗಿರುತ್ತದೆ. ಸಂಖ್ಯಾ ರೇಖೆಯನ್ನು ಬಳಸದೆ ಯಾವ ಸಂಖ್ಯೆ ದೊಡ್ಡದು ಎಂದು ಹೇಗೆ ತಿಳಿಯಬಹುದು? ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಹೋಲಿಸುವುದು? ದಶಮಾಂಶ ಭಾಗದಲ್ಲಿರುವ ಅಂಕಿಗಳ ಸಂಖ್ಯೆ ಬೇರೆ ಬೇರೆ ಇದ್ದಾಗ ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಹೋಲಿಸಬಹುದು? 5.5 ಮತ್ತು 5.053 ಇವುಗಳಲ್ಲಿ ಯಾವುದು ದೊಡ್ಡದು? 2, 5 ಮತ್ತು 8 ಅಂಕಿಗಳನ್ನು ಬಳಸಿ ಸಾಧ್ಯವಾದಷ್ಟು ದಶಮಾಂಶ ಸಂಖ್ಯೆಗಳನ್ನು ರಚಿಸಿ. ದಶಮಾಂಶ ಬಿಂದುವಿನ ಎಡಭಾಗದಲ್ಲಿ ಕೇವಲ 1 ಅಂಕಿ ಮಾತ್ರ ಇರಬೇಕು. ಯಾವುದೇ ಅಂಕಿಯನ್ನು ಪುನರಾವರ್ತಿಸಬಾರದು. ಸಂಭವನೀಯ ದಶಮಾಂಶ ಸಂಖ್ಯೆಗಳು ಈ ಕೆಳಗಿನಂತಿವೆ. 2.85, 8.25, 5.28, 5.82, 2.58, 8.52. ಈಗ ಯಾವುದು ದೊಡ್ಡದು? 2.85, 8.52? ನಾವು ಮೊದಲು ಪೂರ್ಣ ಸಂಖ್ಯೆಯ ಭಾಗಗಳು ಬೇರೆ ಬೇರೆ ಇದ್ದರೆ ನಾವು ಪೂರ್ಣ ಸಂಖ್ಯೆಗಳನ್ನು ಮೊದಲು ಹೋಲಿಸಬೇಕು. ಹೆಚ್ಚಿನ ಪೂರ್ಣ ಸಂಖ್ಯೆಯ ಭಾಗ ಹೊಂದಿರುವ ದಶಮಾಂಶ ಸಂಖ್ಯೆಯೇ ದೊಡ್ಡದಾಗಿರುತ್ತದೆ. ಇಲ್ಲಿ ನೋಡಿ, 8.25 ಮತ್ತು 2.85ರಲ್ಲಿ
ಪೂರ್ಣ ಸಂಖ್ಯೆಯ ಭಾಗ ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ದೊಡ್ಡದು? 8 ದೊಡ್ಡದು. ಹಾಗಾಗಿ 8 ದೊಡ್ಡದಾಗಿರುವ ಕಾರಣ ದೊಡ್ಡ ದಶಮಾಂಶ ಸಂಖ್ಯೆ 8.25 ಆಗಿರುತ್ತದೆ. ನೀವು ರಚಿಸಿದ ಅತಿ ಚಿಕ್ಕ ಸಂಖ್ಯೆ ಯಾವುದು? 2.85 ಅಥವಾ 2.58? ಇಲ್ಲಿ ನೋಡಿ, ಪೂರ್ಣ ಸಂಖ್ಯೆಯ ಭಾಗಗಳು ಒಂದೇ ಆಗಿವೆ. ಆಗ ನಾವು 10ನೇ ಒಂದು ಸ್ಥಾನದಲ್ಲಿರುವ ಅಂಕಿಯ ಬೆಲೆಯನ್ನು ಹೋಲಿಸಬೇಕು. ಇಲ್ಲಿ 10ನೇ ಒಂದು ಭಾಗದಲ್ಲಿರುವ ಅಂಕಿಯ ಬೆಲೆಯನ್ನು ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 5 ಚಿಕ್ಕದು, 8 ದೊಡ್ಡದು. ಹಾಗಾಗಿ 5 ಚಿಕ್ಕದಾಗಿರುವ ಕಾರಣ 2.58 ಚಿಕ್ಕದಾಗಿರುತ್ತದೆ. ಬಾಕ್ಸಿನಲ್ಲಿ ಸೂಕ್ತವಾದ ಚಿಹ್ನೆಯನ್ನು ತುಂಬಿರಿ. ಯಾವುದು ಚಿಕ್ಕದು, ಯಾವುದು ದೊಡ್ಡದು? 5.28 ದೊಡ್ಡದು. ಎರಡನೇ ಹೋಲಿಕೆಯಲ್ಲಿ 8.25 ದೊಡ್ಡದು. ಮೂರನೇ ಹೋಲಿಕೆಯಲ್ಲಿ 5.28 ದೊಡ್ಡದು. ನಾಲ್ಕನೇ ಹೋಲಿಕೆಯಲ್ಲಿ 8.52 ದೊಡ್ಡದು. ಯಾವುದು ದೊಡ್ಡದು? 5.28 ಮತ್ತು 5.82ರಲ್ಲಿ? ಇವುಗಳು ಒಂದೇ ರೀತಿಯ ಪೂರ್ಣ ಸಂಖ್ಯೆಯ ಭಾಗಗಳನ್ನು ಹೊಂದಿವೆ. ನೋಡಿ, ಎಡಬದಿಯಲ್ಲಿ ದಶಮಾಂಶ ಬಿಂದುವಿನ ಎಡಬದಿಯಲ್ಲಿ ಎರಡೂ ಸಂಖ್ಯೆಗಳಲ್ಲಿ 5 ಇದೆ. ಆಗ ನಾವು ದಶಮಾಂಶ ಸಂಖ್ಯೆಯ ಬಲಬದಿಯನ್ನು ಹೋಲಿಸಬೇಕು. 10ನೇ ಒಂದರ ಸ್ಥಾನವನ್ನು ಹೋಲಿಸಬೇಕು. ಅಲ್ಲಿ 1ನೇ ಸಂಖ್ಯೆಯಲ್ಲಿ 10ನೇ ಒಂದರ ಭಾಗದಲ್ಲಿ 2 ಇದೆ. ಎರಡನೇ ಸಂಖ್ಯೆಯಲ್ಲಿ 10ನೇ ಒಂದರ ಭಾಗದಲ್ಲಿ 8 ಇದೆ. ಹಾಗಾಗಿ ದೊಡ್ಡದು 8 ಆದ ಕಾರಣ 5.82 ದೊಡ್ಡದು, 5.28 ಚಿಕ್ಕದು. ನಾವು ಹೋಲಿಸುವಾಗ ಪೂರ್ಣ ಸಂಖ್ಯೆಯ ಭಾಗ ಅಂದರೆ ದಶಮಾಂಶ ಬಿಂದುವಿನ ಎಡಬದಿಯಲ್ಲಿ ಇರುವಂತಹ ಭಾಗ ಒಂದೇ ಆಗಿದ್ದರೆ ನಾವು ಆಗ ದಶಮಾಂಶ ಭಾಗವನ್ನು ಹೋಲಿಸಬೇಕು. ಅಂದರೆ ಬಿಂದುವಿನ ಬಲಭಾಗವನ್ನು ಹೋಲಿಸಬೇಕು. ಬಿಂದುವಿನ ಬಲಭಾಗದಲ್ಲಿ ಮೊದಲು 10ನೇ ಒಂದು ಸ್ಥಾನದಲ್ಲಿರುವ ಅಂಕಿಯನ್ನು ಹೋಲಿಸಬೇಕು. 10ನೇ ಒಂದು ಸ್ಥಾನದಲ್ಲಿ ಹೆಚ್ಚಿನ ಬೆಲೆಯನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯೇ ದೊಡ್ಡದಾಗಿರುತ್ತದೆ. 10ನೇ ಒಂದರ ಸ್ಥಾನದಲ್ಲಿಯೂ ಒಂದೇ ರೀತಿಯ ಅಂಕಿಗಳಿದ್ದರೆ ನಾವು ಆಗ 100ನೇ ಒಂದರ ಸ್ಥಾನವನ್ನು ಹೋಲಿಸಬೇಕಾಗುತ್ತದೆ. ಹೋಲಿಸಲಾಗುತ್ತಿರುವ ಎರಡು ಸಂಖ್ಯೆಗಳಲ್ಲಿ 10ನೇ ಒಂದರಲ್ಲಿರುವಂತಹ ಸ್ಥಾನದಲ್ಲಿರುವಂತಹ ಅಂಕಿಗಳು ಒಂದೇ ಆಗಿದ್ದರೆ 100ನೇ ಒಂದು ಸ್ಥಾನದಲ್ಲಿರುವ ಅಂಕಿಗಳನ್ನು ಹೋಲಿಸಬೇಕು. ಅಗತ್ಯವಿದ್ದರೆ ಇದೇ ಕ್ರಮವನ್ನು ಮುಂದಿನ ಸ್ಥಾನ ಬೆಲೆಗೂ ಅನುಸರಿಸಬೇಕು. ಈಗ ಉದಾಹರಣೆಗೆ 5.87 ಮತ್ತು 5.82ರಲ್ಲಿ ಇಲ್ಲಿ ಎರಡೂ ಸಂಖ್ಯೆಗಳಲ್ಲಿ ಪೂರ್ಣ ಭಾಗ ಹಾಗೂ ಪೂರ್ಣ ಸಂಖ್ಯೆಯ ಭಾಗ ಹಾಗೂ 10ನೇ ಒಂದು ಸ್ಥಾನದಲ್ಲಿರುವ ಅಂಕಿ ಒಂದೇ ಆಗಿದೆ. 100ನೇ ಒಂದು ಸ್ಥಾನದಲ್ಲಿರುವ ಅಂಕಿ 7 ಮತ್ತು 2, ಇದರಲ್ಲಿ 7 ದೊಡ್ಡದು. ಹಾಗಾಗಿ 5.87 ದೊಡ್ಡ ಸಂಖ್ಯೆ ಆಗಿರುವುದು. ಈಗ ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಉತ್ತರ: ಇಳಿಕೆ ಕ್ರಮದಲ್ಲಿ ಬರೆಯುವಾಗ ನಾವು ಮೊದಲು ದೊಡ್ಡ ಸಂಖ್ಯೆಗಳನ್ನು ಬರೆಯಬೇಕು. ಕೊನೆಯಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕಾಗುತ್ತದೆ. ಉತ್ತರವನ್ನು ಗಮನಿಸಿ. ಅಭ್ಯಾಸ ಪ್ರಶ್ನೆಗಳು. ಸರಿಯಾದ ಆಯ್ಕೆಯನ್ನು ಆರಿಸಿ. 2.76 ಯಾವ ಎರಡು ಸಂಖ್ಯೆಗಳ ನಡುವೆ ಬರುತ್ತವೆ? ಇಲ್ಲಿ ಒಂದಕ್ಕಿಂತ ಹೆಚ್ಚು ಆಯ್ಕೆಗಳು ಸರಿಯಾಗಿರಬಹುದು. ಎ 2.75 ಮತ್ತು 2.77 ಇದು ಸರಿಯಾಗಿದೆ. ಬಿ 2.7 ಮತ್ತು 2.8 ಇದು ಸರಿಯಾಗಿದೆ. 2.5 ಮತ್ತು 2.75 ಇದು ತಪ್ಪು. 2.762 ಮತ್ತು 2.763 ಇದು ಕೂಡ ತಪ್ಪು. ಸಿ ಮತ್ತು ಡಿ ತಪ್ಪುತ್ತರ. ಸರಿಯಾದ ಉತ್ತರ ಎ ಮತ್ತು ಬಿ. ಕೆಳಗಿನವುಗಳಲ್ಲಿ ಯಾವುದು ದೊಡ್ಡ
ದಶಮಾಂಶ ಸಂಖ್ಯೆಯಾಗಿದೆ. ಇಲ್ಲಿ ದೊಡ್ಡ ದಶಮಾಂಶ ಸಂಖ್ಯೆಯನ್ನು ನಾವು ಯಾವುದೆಂದು ಕಂಡುಹಿಡಿಯಲು ಇಲ್ಲಿ ಪೂರ್ಣ ಸಂಖ್ಯೆಯ ಭಾಗ ಎಲ್ಲವೂ 0 ಆಗಿದೆ. ಈಗ 10ನೇ ಒಂದು ಭಾಗವನ್ನು ಹೋಲಿಸಿದರೆ 10ನೇ ಒಂದು ಭಾಗದಲ್ಲಿ ABCD ಎಲ್ಲ ಪ್ರಶ್ನೆಗಳಲ್ಲಿ ಅತ್ಯಂತ ದೊಡ್ಡದು 3. ಸಿ ಪ್ರಶ್ನೆಯಲ್ಲಿರುವಂತಹ 3 ಇದು 10ನೇ ಒಂದು ಭಾಗದಲ್ಲಿ ದೊಡ್ಡ ಸಂಖ್ಯೆ 3 ಆಗಿದೆ. ಎ ಪ್ರಶ್ನೆಯಲ್ಲಿ 1 ಇದೆ, ಬಿ ಪ್ರಶ್ನೆಯಲ್ಲಿ 0, ಸಿ ಯಲ್ಲಿ 3, ಡಿ ಯಲ್ಲಿ 0. ಹಾಗಾಗಿ 3 ದೊಡ್ಡದು. ಇಲ್ಲಿ ದೊಡ್ಡ ದಶಮಾಂಶ ಸಂಖ್ಯೆಯು 0.37 ಆಗಿರುತ್ತದೆ. ಕೆಳಗಿನ ದಶಮಾಂಶ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಉತ್ತರವನ್ನು ನೋಡಿ. ಏರಿಕೆ ಕ್ರಮದಲ್ಲಿ ಜೋಡಿಸುವಾಗ ನಾವು ಮೊದಲು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು. ನಂತರ ಕೊನೆಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬರೆಯುತ್ತಾ ಅತಿ ದೊಡ್ಡ ಸಂಖ್ಯೆಯನ್ನು ಕೊನೆಯಲ್ಲಿ ಬರೆಯುವುದು. ಪರಿವರ್ತನೆಗಳು. ಮೆಟ್ರಿಕ್ ಪದ್ಧತಿಯಲ್ಲಿ ಅಳತೆಯ ಮಾನಗಳನ್ನು ಪರಿವರ್ತಿಸುವುದು ಏಕೆ ಸುಲಭವಾಗಿದೆ? ಕೆಳಗೆ ಸೆಂಟಿಮೀಟರ್ ಮಾಪಕವನ್ನು ನೀಡಲಾಗಿದೆ. ಪೆನ್ಸಿಲ್ನ ಉದ್ದವನ್ನು ಈ ಕೆಳಗಿನ ಮಾನಗಳಲ್ಲಿ ಬರೆಯಿರಿ. ಸೆಂಟಿಮೀಟರ್ಗಳಲ್ಲಿ ಹಾಗೂ ಮೀಟರ್ಗಳಲ್ಲಿ ಬರೆಯಿರಿ. ಸೆಂಟಿಮೀಟರ್ಗಳಲ್ಲಿ ನಾವು ಚಿತ್ರವನ್ನು ನೋಡಿ 6 ಸೆಂಟಿಮೀಟರ್ ಎಂದು ಬರೆಯಬಹುದು. ಪೆನ್ಸಿಲ್ನ ಉದ್ದವು 6 ಸೆಂಟಿಮೀಟರ್ ಆಗಿರುತ್ತದೆ. ಇನ್ನು ನಾವು ಅದನ್ನು ಮೀಟರಿಗೆ ಪರಿವರ್ತಿಸಬೇಕು. 1 ಸೆಂಟಿಮೀಟರ್ ಸಮ 1 ಮೀಟರಿಗೆ 100 ಸೆಂಟಿಮೀಟರ್ ಎಂದು ನಿಮಗೆ ತಿಳಿದಿದೆ. ಆದ್ದರಿಂದ 1 ಸೆಂಟಿಮೀಟರ್ ಸಮ 100ನೇ 1 ಮೀಟರ್ ಆಗಿರುತ್ತದೆ. ಹಾಗಾದರೆ 6 ಸೆಂಟಿಮೀಟರ್ ಸಮ 6 ಗುಣಿಸು 100ನೇ 1 ಮೀಟರ್ ಸಮ 100ನೇ 6 ಮೀಟರ್ ಆಗಿರುವುದು. 100ನೇ 6 ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಬಹುದು? 100ನೇ 6 ಮೀಟರ್. 100ನೇ 6 ಎಂದರೆ 6 ಎಂಬ ಅಂಕಿಯು 100ನೇ 1 ಸ್ಥಾನದಲ್ಲಿ ಇರುತ್ತದೆ. 10ನೇ 1 ಸ್ಥಾನದಲ್ಲಿ ಯಾವುದೇ ಅಂಕಿ ಇಲ್ಲದ ಕಾರಣ ಅಲ್ಲಿ 0ಯನ್ನು ಬರೆಯಲಾಗುತ್ತದೆ. ಛೇದವು 100 ಆಗಿರುವುದರಿಂದ ಈ ದಶಮಾಂಶ ಸಂಖ್ಯೆಯಲ್ಲಿ ದಶಮಾಂಶ ಬಿಂದುವಿನ ನಂತರ 2 ಸ್ಥಾನಗಳು ಇರುತ್ತವೆ. ನೋಡಿ, ಇಲ್ಲಿ ದಶಮಾಂಶ ಬಿಂದು ಆದ ಮೇಲೆ ಬಲಗಡೆಯಲ್ಲಿ 2 ಸ್ಥಾನಗಳಿವೆ. ಛೇದದಲ್ಲಿ 100 ಇದ್ದಾಗ ನಾವು ದಶಮಾಂಶ ಸ್ಥಾನದಲ್ಲಿ ಬರೆಯುವಂತಹ ಸಂಖ್ಯೆಗಳಲ್ಲಿ ಬಿಂದುವಿನ ನಂತರ 2 ಸ್ಥಾನಗಳಿರುತ್ತವೆ. ಈಗ ಈ ಪೆನ್ಸಿಲ್ನ ಉದ್ದವನ್ನು ಕೆಳಗಿನ ಮಾನಗಳಲ್ಲಿ ಬರೆಯಿರಿ. ಸೆಂಟಿಮೀಟರ್ ಮತ್ತು ಮೀಟರ್ಗಳಲ್ಲಿ. ಸೆಂಟಿಮೀಟರ್ನಲ್ಲಿ 7.5 ಸೆಂಟಿಮೀಟರ್ ಆಗಿರುವುದು. ಇನ್ನು ಮೀಟರಿಗೆ ಪರಿವರ್ತಿಸಲು ನಾವು 7.5 100ನೇ 1ರಿಂದ ಗುಣಿಸಬೇಕು. ಇದನ್ನು ಮಾಡಲು ಸುಲಭವಾದ ವಿಧಾನ 100ನೇ 1 ಗುಣಿಸು 7.5 ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯುವಾಗ 10ನೇ 75 ಎಂದು ಬರೆಯಬಹುದು. ನಾವು ದಶಮಾಂಶ ರೂಪದಿಂದ ಭಿನ್ನರಾಶಿ ರೂಪಕ್ಕೆ ಇಲ್ಲಿ ಪರಿವರ್ತಿಸಿದ್ದೇವೆ. 100ನೇ 1 ಗುಣಿಸು 10ನೇ 75. ಇದರ ಉತ್ತರ 100 ಗುಣಿಸು 10 1000. 1000ನೇ 75 ಆಗಿರುವುದು. 1000ನೇ 75 ದಶಮಾಂಶ ರೂಪದಲ್ಲಿ ಬರೆದಾಗ 0.075 ಮೀಟರ್ ಆಗಿರುತ್ತದೆ. ಇಲ್ಲಿ ಛೇದದಲ್ಲಿ 1000 ಇರುವ ಕಾರಣ ಬಿಂದುವಿನ ನಂತರ 3 ಸ್ಥಾನಗಳು ಇರಬೇಕಾಗುತ್ತದೆ. ಕೆಳಗಿನ ಪರಿವರ್ತನೆಗಳನ್ನು ಮಾಡಿ. ಇಲ್ಲಿ ಕೊಟ್ಟಿರುವ ಅಳತೆಗಳನ್ನು ಉದಾಹರಣೆಗೆ 45 ಸೆಂಟಿಮೀಟರನ್ನು ಮೀಟರಿಗೆ ಪರಿವರ್ತಿಸಿ, 9 ಗ್ರಾಮನ್ನು ಕಿಲೋಗ್ರಾಮಿಗೆ ಪರಿವರ್ತಿಸಿ, 67 ಮಿಲಿಮೀಟರನ್ನು ಸೆಂಟಿಮೀಟರಿಗೆ ಪರಿವರ್ತಿಸಿ, 24.3 ಸೆಂಟಿಮೀಟರನ್ನು ಮೀಟರಿಗೆ ಪರಿವರ್ತಿಸಿ. 45 ಸೆಂಟಿಮೀಟರ್ ಸಮ 0.45 ಮೀಟರ್. 9 ಗ್ರಾಮ್ ಸಮ ಗ್ರಾಮನ್ನು ನಾವು ಕಿಲೋಗ್ರಾಮಿಗೆ ಪರಿವರ್ತಿಸಲು 1000ದಿಂದ ಭಾಗಿಸಬೇಕು. 0.009 kg. 67 ಮಿಲಿಮೀಟರ್ ಅನ್ನು ಸೆಂಟಿಮೀಟರಿಗೆ ಪರಿವರ್ತಿಸಿದಾಗ ಮಿಲಿಮೀಟರನ್ನು ಸೆಂಟಿಮೀಟರಿಗೆ ಪರಿವರ್ತಿಸಲು 10ರಿಂದ ಭಾಗಿಸಬೇಕು. 6.7 ಸೆಂಟಿಮೀಟರ್. 24.3 ಸೆಂಟಿಮೀಟರನ್ನು ಮೀಟರಿಗೆ ಪರಿವರ್ತಿಸುವಾಗ
ಸೆಂಟಿಮೀಟರನ್ನು ಮೀಟರಿಗೆ ಪರಿವರ್ತಿಸುವಾಗ ನಾವು 100ರಿಂದ ಭಾಗಿಸಬೇಕು. 0.243 ಮೀಟರ್. ಕಿರಣ್ 4 ಕಿಲೋಮೀಟರ್ ಮತ್ತು 345 ಮೀಟರ್ ಓಡಿದರೆ ಪ್ರಶಾಂತ್ 4 ಕಿಲೋಮೀಟರ್ ಮತ್ತು 354 ಮೀಟರ್ ಓಡಿದರು. ಇಬ್ಬರ ಓಟದ ದೂರವನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಹಾಗೂ ಯಾರು ಹೆಚ್ಚು ಓಡಿದ್ದಾರೆ ಎಂದು ಕಂಡುಹಿಡಿಯಿರಿ. ಕಿರಣ್ ಓಡಿದ ದೂರ 4 ಕಿಲೋಮೀಟರ್ ಮತ್ತು 345 ಮೀಟರ್. ಇದನ್ನು 4.345 ಕಿಲೋಮೀಟರ್ ಎಂದು ಬರೆಯಬಹುದು. ಪ್ರಶಾಂತ್ ಓಡಿದ ದೂರ 4 ಕಿಲೋಮೀಟರ್ ಮತ್ತು 354 ಮೀಟರ್. ಇದನ್ನು 4.354 ಕಿಲೋಮೀಟರ್ ಎಂದು ಬರೆಯಬಹುದು. ಇಲ್ಲಿ ನೋಡಿ, ಹೋಲಿಸುವಾಗ ನಾವು ದಶಮಾಂಶ ಸಂಖ್ಯೆಗಳನ್ನು ಹೋಲಿಸುವಾಗ ದಶಮಾಂಶದ ಎಡಭಾಗದಲ್ಲಿರುವ ಸಂಖ್ಯೆ ಒಂದೇ ಆಗಿದೆ, ಅಂದರೆ ಪೂರ್ಣ ಭಾಗ ಒಂದೇ ಆಗಿದೆ. 10ನೇ ಒಂದರ ಸ್ಥಾನವು ಒಂದೇ ಆಗಿದೆ. ಈಗ ನಾವು 100ನೇ ಒಂದರ ಸ್ಥಾನವನ್ನು ಹೋಲಿಸಬೇಕು. 5 ಮತ್ತು 4, ಇಲ್ಲಿ 5 ಮತ್ತು 4ರಲ್ಲಿ 5 ದೊಡ್ಡದು, ಹಾಗಾಗಿ 4.354 ದೊಡ್ಡದಾಗಿರುತ್ತದೆ. 4.354 ಕಿಲೋಮೀಟರ್ ಓಡಿರುವಂಥದ್ದು ಪ್ರಶಾಂತ್ ಓಡಿದ ದೂರ. ಆದ್ದರಿಂದ ಪ್ರಶಾಂತ್ ಕಿರಣಿಗಿಂತ ಹೆಚ್ಚು ದೂರ ಓಡಿದನು. ನಾವು ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಧನ್ಯವಾದಗಳು.